ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಮುಂಬಡ್ತಿಗೋಸ್ಕರ ಲಂಚ ಪಡೆದಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಭ್ರಷ್ಟ ಅಧಿಕಾರಿಯೊಬ್ಬನಿಗೆ ಮುಂಬಡ್ತಿ ಕೊಡೋದಕ್ಕೆ ಲಂಚ ಸ್ವೀಕರಿಸಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಮಾಡಿದವರು ಸ್ನೇಹಮಯಿ ಕೃಷ್ಣ. ಮೂಡಾ ವಿಚಾರದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಬರ್ತಿರುವಂಥ ಸ್ನೇಹಮಯಿ ಕೃಷ್ಣ ಈ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮೂಡಾದ ಮಾಜಿ ಆಯುಕ್ತ ನಟೇಶ್ ಅವರಿಗೆ ಬಡ್ತಿ ಕೊಡಲಾಗಿದೆ, ಕಳಂಕ ಹೊತ್ತಿರುವಂತ ಅಧಿಕಾರಿಗೆ ಬಡ್ತಿ ಕೊಡಲಾಗಿದೆ, ಬಡ್ತಿ ಕೊಡೋದರ ಹಿಂದೆ ಲಂಚ ಕೆಲಸ ಮಾಡಿದೆ ಅನ್ನೋದು ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇರುವಂತ ಆರೋಪ. 1,60,00,000 ರೂಪಾಯಿ ಲಂಚ ಪಡೆದು ಮುಂಬಡ್ತಿ ಕೊಟ್ಟಿದ್ದಾರೆ ಅನ್ನೋದು ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇರುವಂತ ಆರೋಪ. K41C6323 ಸಂಖ್ಯೆಯ ಇಟಿಯೋಸ್ ಕಾರ್ನಲ್ಲಿ ದುಡ್ಡು ಸಾಗಿಸಲಾಗಿದೆ. 5 ಬ್ಯಾಗ್ಗಳ ಮುಖಾಂತರ ಮೈಸೂರಿನಿಂದ ದುಡ್ಡು ತರಲಾಗಿದೆ ಅಂತೆಲ್ಲ ಆರೋಪವನ್ನು ಸ್ನೇಹಮಯಿ ಕೃಷ್ಣ ಅವರು ಮಾಡಿದ್ದಾರೆ. ಹಣ ಸಾಗಿಸಿದ ಕಾರಿನ ಫೋಟೋ ಕೂಡ ಅವರು ರಿಲೀಸ್ ಮಾಡಿದ್ದಾರೆ. ಸರ್ಕಾರದ ಚೀಫ್ ಸೆಕ್ರೆಟರಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿರೋದು ಸ್ನೇಹಮಯಿ ಕೃಷ್ಣ ಅವರ ಮುಖಾಂತರ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ನೇರ ಆರೋಪವನ್ನು ಮಾಡಿರೋದು ಸ್ನೇಹಮಯಿ ಕೃಷ್ಣ. ಮೂಡಾ ವಿಚಾರದಲ್ಲಿ ಕಳಂಕ ಹೊತ್ತಿರುವಂತಹ ಅಧಿಕಾರಿ ನಟೇಶ್ ಅವರಿಗೆ ಮುಂಬಡ್ತಿ ಕೊಡಲಾಗಿದೆ. ಮೊನ್ನೆ ಒಂದು ಆಡಿಯೋವನ್ನು ರಿಲೀಸ್ ಮಾಡಿದ್ರು ಸ್ನೇಹಮಯಿ ಕೃಷ್ಣ. ಆ ಆಡಿಯೋದಲ್ಲಿ ಮೂಡಾ ಕೇಸ್ನ ಸಾಕ್ಷಿದಾರರು ಮತ್ತು ದೂರುದಾರರ ಮೇಲೆ ಪರಿಣಾಮ ಬೀರುವಂತ ಪ್ರಯತ್ನವನ್ನು ನಟೇಶ್ ಅವರು ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದರು. ಅಂತ ಅಧಿಕಾರಿಗೆ ಮುಂಬಡ್ತಿ ಕೊಡಲಾಗಿದೆ, ಇದರ ಹಿಂದೆ ಲಂಚ ಕೆಲಸ ಮಾಡಿದೆ. ಶಾಲಿನಿ ರಜನೀಶ್ ಅವರಿಗೆ 1,60,00,000 ರೂಪಾಯಿ ಲಂಚ ಕೊಡೋ ಮುಖಾಂತರ ಬಡ್ತಿ ಪಡ್ಕೊಂಡಿದ್ದಾರೆ ನಟೇಶ್ ಅವರು ಅನ್ನೋದು ಸ್ನೇಹಮಯಿ ಕೃಷ್ಣ ಮಾಡ್ತಾ ಇರುವಂತ ಆರೋಪ. ಐದು ಬ್ಯಾಗ್ಗಳಲ್ಲಿ 9 ಕೋಟಿಗೂ ಅಧಿಕ ಹಣವನ್ನ ಮೈಸೂರಿಗೆ ತರಲಾಗಿತ್ತು. ಇದರಲ್ಲಿ 1.6 ಕೋಟಿಯಷ್ಟು ದುಡ್ಡು ಶಾಲಿನಿ ರಜನೀಶ್ ಅವರಿಗೆ ತಲುಪಿದೆ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಿದ್ದಾರೆ. ಹಣ ವರ್ಗಾವಣೆ ಆಗೋ ದಿನ ನಾನು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದೆ, ಆದರೆ ಪೊಲೀಸರು ಕ್ರಮ ಕೈಗೊಳ್ಳಿಲ್ಲ. 7 ದಿನದೊಳಗೆ ಏನಾದರೂ ಪೊಲೀಸರು ಕ್ರಮ ಕೈಗೊಳ್ಳದೇ ಇದ್ರೆ ಅಥವಾ ಇದರಲ್ಲಿ ಕ್ರಮ ಆಗದೇ ಇದ್ರೆ ನಾನು ಕೋರ್ಟ್ ಮೊರೆ ಹೋಗ್ತೀನಿ ಅಂತ ಸುವರ್ಣ ನ್ಯೂಸ್ ಜೊತೆಗೆ ಸ್ನೇಹಮಯಿ ಕೃಷ್ಣ ಮಾತನಾಡಿದ್ದಾರೆ. ಬನ್ನಿ ನಮ್ಮ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಇದ್ದಾರೆ, ಅವ್ರು ಮಾತಾಡ್ಸೋಣ. ಸರ್, ಏನು ಸರ್ ಇದು? ಸರ್, ಏನು ನಟೇಶ್ಗೆ ಬಡ್ತಿ ನೀಡಿದರೆ ಅದಕ್ಕೆ ಸಂಬಂಧಪಟ್ಟಾಗೆ 1,60,00,000 ರೂಪಾಯಿ ಲಂಚ ಪಡೆದಿದ್ದಾರೆ. ಆ ಒಂದು ಹಣದ ವ್ಯವಹಾರ ಮೈಸೂರಲ್ಲಿ ನಡೆದಿದೆ ಅಂತೇಳಿ ನಾನು ಆರೋಪ ಮಾಡಿದೆ. ಸೊ ಅದಕ್ಕೆ ಪೂರಕವಾಗಿ ನಿನ್ನೆ ನಾನು ದಾಖಲೆ ಸಮೇತ ಆದಾಯ ತೆರಿಗೆ ಇಲಾಖೆ ಮತ್ತು ಜಾರಿ ನಿರ್ದೇಶಕರಿಗೆ ದೂರನ್ನು ಕೊಟ್ಟಿದ್ದೀನಿ. ಈ ದೂರು ಸಂಬಂಧ ಒಂದು ಏನು ಫೋಟೋವನ್ನು ಟ್ಯಾಗ್ ಮಾಡಿದೆ, ಅದರಲ್ಲಿ ಒಂದು ಕಾರ್ ಫೋಟೋ ಇದೆ, ಅದರ ನಂಬರ್ ಇದೆ. ಅದೇನು, ಎಲ್ಲಾಗಿತ್ತಿದು? ಸರ್, ಅದೇ ಕಾರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಇಲ್ಲಿ ವಹಿವಾಟು ನಡೆದಿರೋಂಥದ್ದು. ಏನು ಶ್ರೀಮತಿ ಶಾಲಿನಿ ರಜನೀಶ್ಗೆ ಹಣ ಕೊಟ್ಟಿರೋ ಅಂತ ಹೇಳಿದೆ, ಆ ಹಣ ಇದೇ ಕಾರಲ್ಲಿ ಬಂದಿರೋಂಥದ್ದು. ಸೊ ಈ ಕಾರು ಮೈಸೂರಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಅದನ್ನು ಒಂದು ತಡೆಯುವಂಥ ಪ್ರಯತ್ನ ಮಾಡಿದೆ. ಅಂದರೆ ಪತ್ತೆ ಹಚ್ಚಿ ಆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರೋಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಆ ಕಾರು ಕಣ್ಮರೆ ಆಗಿದ್ದರಿಂದ ಅದು ಅವತ್ತೊಂದು ದಿವಸ ಅದು ಕಾರ್ಯಾಚರಣೆ ಮಾಡೋಕ್ಕಾಗಲಿಲ್ಲ. ಸರ್, ದಿನಾಂಕ 9/2/2026 ಈ ಕಾರು ಬಂದಿರೋಂಥದ್ದು. ಸೊ ಅವತ್ತು ಬೆಂಗಳೂರಿಂದ ಬಂದಿದೆ ಅಂತ ಅನುಮಾನ ಇದೆ, ಆದರೆ ಎಲ್ಲಿಂದ ಸ್ಪಷ್ಟ ಗೊತ್ತಿಲ್ಲ. ನನಗೆ ಒಂದು 3-4 ದಿವಸ ಮುಂಚೆನೇ ಮಾಹಿತಿ ಬಂತು ಮೈಸೂರಲ್ಲಿ ಈ ಥರ ನಡೀತಾ ಇದೆ ಅಂತೇಳಿ. ಆದರೆ 9ನೇ ತಾರೀಕು ಸ್ಪಷ್ಟ ಮಾಹಿತಿ ಬಂದು ಇಂಥ ಕಾರಲ್ಲೇ ದುಡ್ಡು ಬಂದಿದೆ, ಇಂಥ ವ್ಯಕ್ತಿಗಳು ಅದರ ಸಂಬಂಧಪಟ್ಟಾಗೆ ಓಡಾಡ್ತಾ ಇದೆ ಅಂತೇಳಿ ಅದು ದೂರವಾಣಿ ಸಂಖ್ಯೆ ಸಮೇತ ಅದ್ರ ಸಮೇತ ಬಂದಿತ್ತು. ಅದ್ರ ಬಗ್ಗೆ ನಾನು ಈ ಥರ ಮಾಧ್ಯಮಗಳ ಮೂಲಕ ಹೇಳಿದ್ದೆ ಕೂಡ. ಇವತ್ತೂ ಕೂಡ ನಟೇಶ್ ಅವರಾಗಲಿ ಅಥವಾ ಶ್ರೀಮತಿ ಶಾಲಿನಿ ರಜನೀಶ್ ಆಗಲಿ ನಾವು ಯಾವುದೇ ಲಂಚ ಕೊಟ್ಟಿಲ್ಲ ಅಂತೇಳಿ ಒಂದು ಸ್ಪಷ್ಟೀಕರಣ ಕೊಟ್ಟಿಲ್ಲ. ಸೊ ಇದೆಲ್ಲ ಗೊತ್ತಾಗುತ್ತೆ ನಾನು ಏನು ಆರೋಪ ಮಾಡ್ತಿದ್ದೀನಿ ಅದು ನಿಜ ಅಂತೇಳಿ ಅವರು ಪರೋಕ್ಷವಾಗಿ ಒಪ್ಕೊಂಡ್ರಂಥದ್ದು.
ಅಂದ್ರೆ ಈಗ ನೀವು 9ನೇ ತಾರೀಕು ಕಾರ್ ಬರುತ್ತೆ ಅನ್ನೋ ವಿಚಾರ ಗೊತ್ತಾಯ್ತು. 9ನೇ ತಾರೀಕು ಈ ವ್ಯವಹಾರ ನಡೆದಿದೆ ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ, ಎಲ್ಲಿತ್ತು, ಮೈಸೂರಿನಲ್ಲಿ ಎಲ್ಲಿತ್ತು, ಎಷ್ಟು ಇಂತಿಷ್ಟೇ ಹಣ ಇತ್ತು ಅಂತ ಏನಾದರೂ ಮಾಹಿತಿ ಇತ್ತಾ ಅಂತ? ಸರ್, ನನಗೆ ಬಂದಿರೋ ಮಾಹಿತಿ 9 ಕೋಟಿಗಿಂತ ಹೆಚ್ಚಿನ ಹಣ ಇಲ್ಲಿ ಮೈಸೂರಿಗೆ ಬಂದಿದೆ. 5 ಬ್ಯಾಗ್ಗಳಲ್ಲಿ ಆ 5 ಬ್ಯಾಗ್ 4 ಬ್ಯಾಗನ್ನು ಹೆಬ್ಬಾಳಲ್ಲಿ ಅವರು ನಿಖಿಲ್ ಅನ್ನೋರು ತೊಗೊಂಡೋಗಿದ್ದಾರೆ. 4 ಬ್ಯಾಗನ್ನು. ಇನ್ನೊಂದು ಬ್ಯಾಗು ಇಲ್ಲಿ RTO ಹತ್ರ ಬಂದಿದೆ. RTO ಹತ್ರ ಇರತಕ್ಕಂಥ ಜಶ್ವಂತ್ ಅವ್ರ ಮನೆಗೆ ಬಂದಿದೆ ಅಂತೇಳಿ ಮಾಹಿತಿ ಬಂತು. ಈ ನಿಖಿಲ್ ಆಗ್ಬೋದು, ಜಶ್ವಂತ್ ಆಗ್ಬೋದು, ಅಥವಾ ಶಾಲಿನಿ ರಜನೀಶು ಮತ್ತು ನಟೇಶ್ ಅವ್ರಿಗೆ ಯಾವ ಥರ ಸಂಬಂಧಗಳು, ಯಾರೋ ಮಾಡಿದ್ರೆ ಇವ್ರಿಗೆ ಹೇಗೆ ಲಿಂಕ್ ಆಗುತ್ತೆ ಅಂತಿದು? ಸರ್, ಈ ಏನು ಜಶ್ವಂತ್ ಮತ್ತು ನಿಖಿಲ್ ಇದ್ದಾರೆ, ಅವರು ನಟೇಶ್ ಅವರ ಬೆನಾಮಿ ವ್ಯವಹಾರದಲ್ಲಿ ಪಾಲ್ದಾರರು. ಸೊ ಹಾಗಾಗಿ ಅವ್ರ ಮುಖಾಂತರ ಈ ವ್ಯವಹಾರ ನಡೆದಿರೋಂಥದ್ದು. ಸೊ ಅದಂದರೆ ಅವನ್ನೆಲ್ಲ ತನಿಖೆ ಒಳಪಡಿಸ್ತಾರೆ. ಸೊ ಸತ್ಯಾಂಶ ಈಚೆ ಬರ್ತನ ಕಾರಣಕ್ಕೆ ನಾನು ದೂರನ್ನು ಕೊಟ್ಟಿರೋದು. ಈಗ ನೀವು ಜಾರಿ ನಿರ್ದೇಶನಾಲಯ ಮತ್ತು IT ಅವರಿಗೆ ದೂರನ್ನು ಕೊಟ್ಟಿದ್ದೀರಿ, ಮುಂದೆ ಏನು ಅಂತ? ಅದೇ ಅವರು ತನಿಖೆ ಮಾಡಿ ಅದು ಸತ್ಯನ ತಿಳಿದು ಅವ್ರಿಗೆ ಏನು ತಪ್ಪಿದೆ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಸರ್, ಇಲ್ಲ, ಅವ್ರು ಇನ್ನೂ ಅದೇ ಹೇಳ್ತೀನಿ, ಅವ್ರು ಇನ್ನೂ ಅದ್ರ ಬಗ್ಗೆ ಸ್ಪಷ್ಟೀಕರಣ ಆಗಲಿ, ಮಾಧ್ಯಮದ ಸ್ಪಷ್ಟೀಕರಣ ಕೊಡೋದಾಗಲಿ ಅಥವಾ ನನಗೆ ಉತ್ತರ ಕೊಡೋದಾಗಲಿ ಏನೂ ಮಾಡಿಲ್ಲ. ಅದೇ ಅವ್ರಿಗಾಗಲೇ 7 ದಿವಸ ಕಾಲಾವಕಾಶ ಕೊಟ್ಟಿದ್ದೀನಿ. 7 ದಿವಸ ಕೊಡಲಿ ಅಂದರೆ ಈಗ ಏನು ಜಾರಿ ನಿರ್ದೇಶ ಮತ್ತು ಇವ್ರದಕ್ಕೆ ಏನು ಕ್ರಮ ನೋಡಿಕೊಂಡು ಸೊ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ನಾನು ಅರ್ಜಿ ಸಲ್ಲಿಸ್ತೀನಿ. ಸೊ ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.